ಈಗ ನಾನು ಮನೆ ಮದ್ದುಗಳಲ್ಲಿ ಒಂದು 3-4 ಗಿಡಗಳ ಪರಿಚಯವನ್ನು ನಾನು ಮಾಡಿಕೊಡ್ತೇನೆ. ಇದೊಂದು ಶಂಖಪುಷ್ಪ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ ಶಂಖಪುಷ್ಪ. ಇದನ್ನು ಶಿವನ ಪೂಜೆಗೂ ಉಪಯೋಗ ಮಾಡ್ತಾರೆ. ಹಾಗೂ ಎಲ್ಲರೂ ಗ್ರೀನ್ ಟೀ ಕುಡಿದಿರ್ತೀರಾ, ಅದೇ ಥರ ಇದರಲ್ಲಿ ಬ್ಲೂ ಟೀ ಮಾಡಿ ನಾವು ಕುಡಿದ್ರೆ ಅನೇಕ ಪ್ರಯೋಜನಗಳು ನಮಗೆ ಆಗುತ್ತೆ. ಅದರ ಗಿಡದ ಒಂದು ಭಾಗ ಇದು ಬಿಳಿ ಹೂವನ್ನು ಬಿಡುತ್ತೆ, ಮತ್ತೆ ನೀಲಿ ಹೂಗಳನ್ನು ಬಿಡುತ್ತೆ. ಬಿಳಿದು ಸ್ವಲ್ಪ ಬಾಡ್ಬಿಟ್ಟಿದೆ. ಈ 2 ಗಿಡವನ್ನ ನಮ್ಮ ಮನೆ ಹತ್ರನೇ ನಾ ಬೆಳೆಸಿದ್ದೀನಿ. ಗಿಡ ಬಳ್ಳಿಯಾಗಿ ಬೆಳೆಯುತ್ತೈತೆ. ಇದರಲ್ಲಿ ಬ್ಲೂ ಕಲರ್ ಹೂವ ಮತ್ತೆ ವೈಟ್ ಕಲರ್ ಪುಷ್ಪನೂ ಬೆಳೆಯುತ್ತೆ. ಇದ್ರ ಜೊತೆ ಇನ್ನು ಅನೇಕ ಔಷಧಿ ಸಸಿಗಳನ್ನು ಸಹ ನಮ್ಮ ಮನೆ ಹತ್ರನೇ ನಾನು ಪಾಟುಗಳಲ್ಲಿ ಬೆಳೆಸಿರ್ತೇನೆ. ದೊಡ್ಡ ಪತ್ರೆ ಆಗ್ಬೋದು, ಶುಗರ್ ಪ್ಲಾಂಟ್ ಆಗ್ಬೋದು, ಬ್ರಾಹ್ಮಿ ಆಗ್ಬೋದು, ಶಂಖಪುಷ್ಪ, ಈ ತರ ತುಂಬಾ ಔಷಧಿ ಗಿಡಗಳನ್ನೇ ನಾನು ಅಲ್ಲಿ ಮನೆ ಹತ್ರ ಬೆಳೆಸ್ಕೊಂಡಿರ್ತೇನೆ. ಚರ್ಮದಲ್ಲಿ ಮೆಲಾನಿನ್ ನಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ಸ್ಮೆಲ್ ಇರೋದಿಲ್ಲ. ಇದನ್ನ ಬ್ಲೂ ಟೀ ಮಾಡಿದಾಗ ಕುಡಿಯಕ್ಕೆ ಯಾವುದೇ ತರ ಬೇರೆ ತರ ಸ್ಮೆಲ್ ಏನು ಇರೋದಿಲ್ಲ. ಫಿಲ್ಟರ್ ನೀರಿಗಿಂತ ಇನ್ನೂ ಸ್ವಲ್ಪ ಸ್ವೀಟ್ನೆಸ್, ಆಮ್ಲಜನಕ ಯುಕ್ತ ನೀರಾಗಿರುತ್ತೆ. ಇದು ಆಂಟಿ ಆಕ್ಸಿಡೆಂಟ್ಸ್ ಉತ್ಪತ್ತಿ ಮಾಡುತ್ತೆ ದೇಹದಲ್ಲಿ. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. BP, ಶುಗರ್ ಎಲ್ಲ ನಾರ್ಮಲ್ಗೆ ಬಂದ್ಬಿಡ್ತದೆ. ವಾರಕ್ಕೊಂದ್ಸರಿ ಒಂದೊಂದು ಲೋಟ ಕಷಾಯನ ಕುಡಿತಾ ಇದ್ರೆ ತುಂಬಾ ಒಳ್ಳೆ ಪರಿಣಾಮ ನಮಗೆ ಬೀರುತ್ತೆ. ಈಗ ಈ ಬ್ಲೂ ಟೀ ಯಾವ ರೀತಿ ಮಾಡೋದು ಅಂತ ನಾವು ನೋಡೋಣ. ಒಂದು 4-5 ಹೂವನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ದಪ್ಪ ತಳದ ಒಂದು ಬಟ್ಟಲನ್ನು ಇಟ್ಟು 2 ಲೋಟ ನೀರನ್ನು ಹಾಕಿ, ಶುದ್ಧವಾದ ಕುಡಿಯುವ ನೀರು, ಅದರೊಳಕ್ಕೆ ಈ ತೊಳೆದಿರ್ತಕ್ಕಂಥ ಶಂಖಪುಷ್ಪಗಳನ್ನು ನಾವು ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಚರ್ಮದಲ್ಲಿ ಮೆಲಾನಿನ್ ಉತ್ಪತ್ತಿ ಆಗುತ್ತೆ, ಟೆನ್ಷನ್ ಕಡಿಮೆ ಆಗುತ್ತೆ, ತಲೆಭಾರ ಕಡಿಮೆ ಆಗುತ್ತೆ, ಶುಗರ್ ವಾಸಿ ಆಗುತ್ತೆ, BP ಡೌನ್ ಆಗುತ್ತೆ. ಆರಾಮಾಗಿ ನಾವು ಹಗೂರವಾಗಿರುತ್ತೆ ದೇಹ. ಈ ಎಲ್ಲ ಒತ್ತಡಗಳಿಂದ ವಿಮುಕ್ತಿ ಪಡೆಯುವಂತ ಈ ಬ್ಲೂ ಟೀನ ಯಾವಾಗ್ಲೂ ಮಾಡ್ಕೊಂಡು ಕುಡಿಬಹುದು. ಒಂದು 10 ನಿಮಿಷ ಇದೇ ರೀತಿ ಪ್ಲೇಟ್ ಮುಚ್ಚಿ ನಾವು ಕಾಯಿಸಿದಾಗ ಅದು 2 ಲೋಟ ಇರೋ ನೀರು 1.5 ಲೋಟಕ್ಕೆ ಇಂಗತ್ತೆ. ವಾವ್, ಈ ಬ್ಲೂಯಿಶ್ ಆಗಿದೆ ನೋಡಿ. ಇದರಲ್ಲಿ ಹಾಕಿ ತೋರಿಸ್ತೀನಿ ನಾನು, ಎಷ್ಟು ಚೆನ್ನಾಗಾಗಿದೆ. ನೀಲಿ ಕಲರು ಬ್ಲೂ ಟೀ ಅಂತ ಹೇಳ್ಬೋದು ಇದನ್ನು ನಾವು. ತುಂಬ ಚೆನ್ನಾಗಾಗಿದೆ. ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗಾಜಿನ ಬಟ್ಲಲ್ಲಿ ಕಾಣಿಸ್ಲಿ ಅನ್ನೋ ಉದ್ದೇಶಕ್ಕೆ ಹಾಕಿದ್ದೀನಿ ನಾನು. ಇದರಲ್ಲಿ ನೋಡಿ ಬ್ಲೂ ಕಲರು, ನೀಲಿ ಕಲರ್ ಎಷ್ಟು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಿ ಅದರ ಕಲರ್ ಎಲ್ಲ ನೀರಿಗೆ ಹೀರ್ಕೊಂಡಿದೆ. ಇದನ್ನು ನಾನೀಗ ಕುಡಿದು ತೋರಿಸ್ತಾ ಇದ್ದೇನೆ. ಬ್ಲೂ ಟೀಯನ್ನ, ಶಂಖಪುಷ್ಪದ ಒಂದು ಟೀಯನ್ನ. ತುಂಬಾ ಚೆನ್ನಾಗಿದೆ. ಯಾವುದೇ ಟೇಸ್ಟ್ ಇರೋದಿಲ್ಲ, ನೀರಿದ್ದಂಗೆ ಇರುತ್ತೆ. ಅಸಹ್ಯನೂ ಆಗಲ್ಲ ಕುಡಿಯಕ್ಕೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ, ವಯಸ್ಸಾಗಿರೋರು ಸಹ ಇದನ್ನ ಕುಡಿದು ದೇಹ ಅಗ್ರ ಮಾಡ್ಕೋಬಹುದು. ಅಗ್ರ ಮಾಡ್ಕೊಂಡು ಆನಂದವಾಗಿರೋಣ ಅಲ್ವೇ. ಇದು ಬಿಳಿ ದಾಸವಾಳ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಗಿಡ. ಇದನ್ನ ಬಿಳಿ ಸೆರಗು ಅಂತ ಹೆಣ್ಮಕ್ಳಲ್ಲಿ ಉಂಟಾಗಿರತ್ತೆ. ಇದನ್ನ ಡೈಲಿ ಒಂದೊಂದು ಬಿಳಿ ದಾಸವಾಳ ಹೂವನ್ನ ನೋಡಿ ಜಸ್ಟ್ ಈ ತರ ತಿಂತಾ ಬಂದ್ರೆ ಆ ಬಿಳಿ ಸೆರಗು ಅಥವಾ ವೈಟ್ ಬ್ಲೀಡಿಂಗ್ ನಿಲ್ಲತ್ತೆ ನೋಡ್ರಿ. ಅದ್ರ ಮೊಗ್ಗು ಈ ತರ ಇರ್ತವೆ. ಬಿಳಿ ದಾಸವಾಳ ತುಂಬಾ ಔಷಧೀಯ ಗುಣ ಸಸ್ಯ, ಪ್ರತಿಯೊಂದೂ ಕೆಲ್ಸಕ್ಕೆ ಬರುತ್ತೆ. ಅದರ ಎಲೆ ಹಿಂಗಿರುತ್ತೆ. ಈ ಎಲೆನೆಲ್ಲ ಕಿತ್ಕೊಂಡು ತೊಳೆದ್ಬಿಟ್ಟು ಎಲೆಗಳನ್ನ ಸಣ್ಣಗೆ ಹಚ್ಬಿಟ್ಟು ರೊಟ್ಟಿ ಮಾಡಿಕೊಂಡು ನಾವು ರಾಗಿ ರೊಟ್ಟಿ ಜೊತೆಯಲ್ಲಿ, ಅಕ್ಕಿ ರೊಟ್ಟಿ ಜೊತೆಯಲ್ಲಿ ಹಾಕ್ಬಿಟ್ಟು ತಿಂದ್ರೆ ತುಂಬಾ ಶಕ್ತಿ ಬರುತ್ತೆ. ಮತ್ತೆ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ತಲೆಗೆ ಹಚ್ಚಿದ್ರೆ ತಲೆಯಲ್ಲಿರೋ ಹೊಟ್ಟು ಎಲ್ಲ ನಿವಾರಣೆ ಆಗ್ಬಿಟ್ಟು ಕೂದಲು ಸಂಪಾಗಿ ಬೆಳೆಯುತ್ತೆ, ಮತ್ತೆ ದೇಹವನ್ನ ತಂಪಾಗಿಡುತ್ತೆ. ಇಷ್ಟೊಂದು ಔಷಧಿ ಗಿಡವನ್ನ ನಾವು ಬಳಸ್ಕೊಂಡ್ರೆ ಎಷ್ಟು ಒಳ್ಳೆಯದಲ್ವೇ. ಮತ್ತೆ ಇನ್ನೊಂದು ಗಿಡ ಬ್ರಾಹ್ಮಿ ನೋಡಿ ಎಷ್ಟು ಚಂದ ಇದೆ. ಇದನ್ನ ಒಂದಲಗ ಅಂತಾನೂ ಕರೀತಾರೆ, ಸರಸ್ವತಿ ಗಿಡ ಅಂತಾನೂ ಕರೀತಾರೆ. ಇದನ್ನ ಮಕ್ಕಳಿಗೆ ಡೈಲಿ ಬೆಳಗ್ಗೆ ಪ್ರತಿದಿನ ಒಂದೊಂದು ಎಲೆ ತೊಳೆದು ತಿನ್ಸಿದ್ರೆ ಮೆಮೊರಿ ಪವರು ಇನ್ಕ್ರೀಸ್ ಆಗುತ್ತೆ, ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತೆ, ಚೆನ್ನಾಗಿ ಓದ್ತಾರೆ. ಮತ್ತೆ ಶುಗರ್ ಇರೋರು ತಿಂದ್ರೆ ಶುಗರ್ ಕಂಟ್ರೋಲ್ ಆಗ್ಬಿಡುತ್ತೆ. ನಾವು ಸಹ ಒಂದೊಂದು ಎಲೆನ ಇದನ್ನ ತಿಂತಾ ಬರ್ಬೋದು, ತಿನ್ಬೋದು, ಏನಾಗಲ್ಲ. ನಾನು ತಿಂದು ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಒಗರಿರುತ್ತೆ, ತಿನ್ಬೋದು ಆರಾಮ್ಸೆ. ಹಾಗೆ ಮತ್ತೊಂದು ಗಿಡ ಹರಳೆ ಗಿಡ, ಎಲ್ಲರಿಗೂ ಚಿರಪರಿಚಿತವಾಗಿರೋ ಹರಳೆ ಎಲೆ. ಇದು ಹರಳೆ ಗಿಡದಲ್ಲಿ ಹರಳೆ ಕಾಯಿ ಬಿಡುತ್ತೆ, ಗೊಂಚಲು ಗೊಂಚಲು. ಅದರಿಂದ ಹರಳೆ ಎಣ್ಣೆನೂ ತಯಾರು ಮಾಡ್ತಾರೆ. ಇದರಿಂದ ಏನು ಪ್ರಯೋಜನ ಅಂದ್ರೆ, ಎಲೆನ ನಾವು ತುಂಬಾ ತಲೆನೋವಿದ್ದಾಗ ಈ ರೀತಿ
ತಲೆಗೆ ಹಾಕಿ ಒಂದು ಬಟ್ಟೆ ಕಟ್ಕೊಂಡ್ಬಿಟ್ರೆ ಒಂದು 2 ಅವರ್ 3 ಅವರ್ ಕಟ್ಕೊಂಡ್ರೆ 3 ಗಂಟೆ ಟೈಮು ಆ ತಲೆನೋವು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಕಣ್ಣು ನೋವಿದ್ರು ಕಣ್ಣಲ್ಲಿ ನೀರು ಸುರಿತಾ ಇದ್ರು ತುಂಬಾ ವಾಸಿ ಆಗುತ್ತೆ. ಹಾಗೆ ಈ ಎಲೆಗಳು ತುಂಬಾ ಔಷಧೀಯ ಗುಣ ಇರುತ್ತೆ. ಇದರಲ್ಲಿ ಒಂದು ಸ್ವಲ್ಪ ಗಸಗಸೆ ಹಾಕ್ಬಿಟ್ಟು ಮೊಣಕಾಲು ನೋವಿರೋರಿಗೆ ಗಸಗಸೆ ಹಾಕೋದು, ಮೊಣಕಾಲು ನೋವಿಗೆ ಈ ರೀತಿ ಇಟ್ಬಿಟ್ಟು ಬಿಳಿ ಬಟ್ಟೆ ಹಾಕ್ಬಿಟ್ಟು ಕಟ್ಕೊಂಡ್ಬಿಡೋದು. ಎಲ್ಲಿ 2 ಮೊಣಕಾಲಿದ್ರೆ 2ಕ್ಕೂ 4 ಎಲೆ ಹಾಕ್ಬೇಕು, ಸ್ವಲ್ಪ ಗಸಗಸೆ ಹಾಕಿ ಕಟ್ಕೋಬೇಕು. ಬಿಳಿ ಪಂಚಬಟ್ಟೆಯಿಂದ ಕಟ್ಕೊಂಡ್ಬಿಟ್ಟು ಆರಾಮ್ಸೆ ಮಲ್ಕೊಂಡು ಬೆಳಗ್ಗೆ ಬಿಚ್ಚಿಡೋದು. ಆ ತರ 1 ವಾರ ಮಾಡ್ತಾ ಬಂದ್ರೆ ಮೊಣಕಾಲು ನೋವು, ಸಂಧಿವಾತಗಳು ಅವೆಲ್ಲ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ನೋಡಿದ್ರ, ಹಳ್ಳೆ ಎಲೆ ನಮ್ಮ ಮನೆ ಅಕ್ಕಪಕ್ಕದನೇ ಇರುತ್ತೆ. ಅದರ ಔಷಧಿ ಗುಣ ತಿಳ್ಕೊಂಡು ನಾವೆಲ್ಲ ಉಪಯೋಗ ಮಾಡ್ಕೊಳ್ಳೋಣ ಅಲ್ವೇ? ಧನ್ಯವಾದಗಳು.